ಗಿಚ್ಚಿಗಿಲಿಗಿಲಿ ಸೀಸನ್ 3. ಈ ಗಿಚ್ಚಿಗಿಲಿಗಿಲಿ ಸಿಕ್ಕಾಬಟ್ಟೆ ಎಲ್ರಿಗೂ ಖುಷಿ ಕೊಟ್ಟಂಥ ಶೋ ಆಗಿತ್ತು. ಅನೇಕ ನಿರೀಕ್ಷೆಗಳ ನಡುವೆಯೇ ಈ ಶೋ ಬಂದಿತ್ತು. ಈ ಬಾರಿ ಯಾರು ವಿನ್ ಆಗ್ತಾರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥ ವಿಚಾರ ಶುರುವಾದ ಮೊದಲ ದಿನದಿಂದಲೂ ಕೂಡ ಸಿಕ್ಕಾಬಟ್ಟೆನೇ ಚರ್ಚೆ ಆಗಿತ್ತು. ಕಾರಣ ಯಾಕೆ ಅಂತಂದರೆ, ಇದರಲ್ಲಿ ಬಂದಿದ್ದಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಪಾತ್ರವನ್ನು ನಿಭಾಯಿಸಿದರು. ಯಾವುದೇ ಪಾತ್ರ ಕೊಟ್ಟರೂ ಕೂಡ ನೀರು ಕೊಟ್ಟಷ್ಟೇ ಸುಲಭವಾಗಿ ಅಭಿನಯಿಸಿದರು. ಆ ಕಾರಣಕ್ಕಾಗಿ ಇವ್ರು ಗೆಲ್ಲಬೇಕು, ಅವ್ರು ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆ ಹೆಚ್ಚಾಗೇ ಇತ್ತು. ಯಾರೇ ಗೆದ್ದರೂ ಕೂಡ ಖುಷಿ ಆಗುತ್ತೆ ಅನ್ನೋದು ಕೂಡ ಇತ್ತು. ಇನ್ನು ಜಡ್ಜಸ್ಗಳು ಕೂಡ ಎಂಜಾಯ್ ಮಾಡ್ತಾ ಇದ್ರು. ಈ ಶೋನಲ್ಲಿ ಜಡ್ಜಸ್ಗಳು ಕೂಡ ಬಿದ್ದು ಬಿದ್ದು ನಗ್ತಾ ಇದ್ರು. ಪಾತ್ರಗಳು ಹೇಗೆ ಅಭಿನಯಿಸ್ತಾ ಇದ್ವು ಅಂತಂದರೆ, ಜಡ್ಜಸ್ಗಳು ನಾವು ಜಡ್ಜಸ್ ಅನ್ನೋದನ್ನೇ ಮರೆತು ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಈ ಪಾತ್ರಗಳ ಜೊತೆಗೆ ಇನ್ವಾಲ್ವ್ ಆಗಿಬಿಡ್ತಾ ಇದ್ರು. ಯಾವಾಗ್ಲೂ ಗಿಚ್ಚಿಗಿಲಿಗಿಲಿ ಅಂದಿದಾಗ ಒಬ್ಬ ಹೊಸ ಕಲಾವಿದ ಇಂಡಸ್ಟ್ರಿಗೆ ಪರಿಚಯನಾಗ್ತಾನೆ ಅನ್ನೋದು ನಂಬಿಕೆ ಇರುತ್ತೆ. ಮತ್ತು ಆ ಕಲಾವಿದರಿಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಲ್ಲ ಒಂದು ಆಫರ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ಇದ್ದೇ ಇರುತ್ತೆ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿತ್ತು. ಗೊತ್ತಿದ್ದವರೇ ಆದ್ರೂ ಅವರ ಅಭಿನಯ ನೋಡ್ತಾ ಇದ್ದಾಗ ನಮಗಂತೂ ಖುಷಿ ಆಗ್ತಾ ಇತ್ತು. ಮಜಾ ಭಾರತದಲ್ಲಿ ಅಭಿನಯಿಸಿದಂಥ, ಮಜಾ ಭಾರತದಲ್ಲಿ ಕಾಣಿಸಿಕೊಂಡಿದ್ದಂಥ ಕಲಾವಿದರು ಕೂಡ ಇಲ್ಲಿ ಇದ್ರು. ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದಂಥ ತುಕಾಲಿ ಸಂತೋಷ್ ಅವರ ವೈಫು ಕೂಡ ಇಲ್ಲಿ ಅಭಿನಯಿಸಿದ್ರು. ಸೊ ಒಬ್ಬರಾದ್ಮೇಲೆ ಒಬ್ಬರು ಎಂಥದ್ದೇ ಪಾತ್ರವನ್ನು ಕೊಟ್ಟರು ಅಥವಾ ಎಂಥದ್ದೇ ಡ್ರಾಮಾ ಮಾಡಿ ಅಂತ ಹೇಳಿದ್ರು ಕೂಡ ಆ ಡ್ರಾಮಾವನ್ನು ತುಂಬ ಸಲೀಸಾಗಿ ಮಾಡಿ ಮುಗಿಸ್ತಾ ಇದ್ರು. ಆ ಕಾರಣಕ್ಕಾಗಿಯೇ ಗಿಚ್ಚಿಗಿಲಿಗಿಲಿ ಸೀಸನ್ 3 ಹಿಟ್ಟಾಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಬಹು ನಿರೀಕ್ಷೆಯಂತೆ ವಿನ್ನರ್ಸನ್ನು ಅನೌನ್ಸ್ ಮಾಡಲಾಗಿದೆ. 1, 2 ಅನ್ನುವಂಥ ಸ್ಥಾನವನ್ನು ಕೊಡಲಾಗಿದೆ. ಈ ಬಾರಿಯ ಬಿಗ್ ಬಾಸ್ ಈ ಬಾರಿಯ ಗಿಚ್ಚಿಗಿಲಿಗಿಲಿಯ ವಿನ್ನರ್ಸ್ಗೆ ಏನೇನು ಸಿಕ್ಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್, ಹುಲಿ ಕಾರ್ತಿಕ್ ಮಜಾ ಭಾರತದ ಮುಖಾಂತರವಾಗಿ ಕರ್ನಾಟಕದ ಜನತೆಗೆ ಚಿರಪರಿಚಿತನಾದವರು ಹುಲಿ ಕಾರ್ತಿಕ್. ಹುಲಿ ಕಾರ್ತಿಕ್ ತುಂಬ ಬಡ ಮನೆಯಿಂದ ಬಂದಂಥ ಹುಡುಗ ಆಗಿದ್ರು. ಗಾರೆ ಕೆಲಸ, ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಕೆಲಸ, ಸಪ್ಲೈಯರ್ ಆಗಿ ಕೆಲಸ, ಹೀಗೆ ತುಂಬ ಕೆಳವರ್ಗದ ಕೆಲಸಗಳನ್ನು ಮಾಡಿಕೊಂಡು ಬಂದಂಥ ಹುಡುಗ ಅಂತ ಅಂದರೆ ಅದು ಹುಲಿ ಕಾರ್ತಿಕ್. ಕೆಲಸನೇ ಮುಖ್ಯ, ನಾವು ದುಡಿಯೋದೇ ಮುಖ್ಯ, ಜೀವನ ನಡೆಸೋದೇ ಮುಖ್ಯ. ಯಾವ ಕೆಲಸ ಆದ್ರೂ ಮಾಡಬಹುದು ಅಂತ ಮಾಡಿ ತನ್ನ ತಾಯಿಯನ್ನು ಸಾಕಿಸ್ತಾ ಇದ್ದವರು ಹುಲಿ ಕಾರ್ತಿಕ್. ಹುಲಿ ಕಾರ್ತಿಕ್ ಕಲಾವಿದನಾಗಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಈಗಾಗಲೇ 2 ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಮಜಾ ಭಾರತದಲ್ಲೂ ಕೂಡ ಹೆಸರು ಮಾಡಿದ್ದಂಥ ಹುಲಿ ಕಾರ್ತಿಕ್ ಗಿಚ್ಚಿಗಿಲಿಗಿಲಿಗೆ ಬಂದಾಗ ಗೆಲ್ಲೇಬೇಕು ಅಂತ ಒಂದಷ್ಟು ಮಂದಿ ಹೇಳಿದ್ದು ಇದೆ. ಯಾಕಂದರೆ ಕಷ್ಟದಲ್ಲಿ ಬೆಳೆದಂಥ ಹುಡುಗ, ಕಲಾವಿದನಾಗಿ ಆತನಿಗೆ ನಾವು ಗೌರವ ಕೊಡಬೇಕು ಅಂತ. ಸೊ ಅದೇ ರೀತಿಯಾಗಿ ಈ ಬಾರಿಯ ಸೀಸನ್ 3 ವಿನ್ ಆಗಿದ್ದು ಇದೇ ಹುಲಿ ಕಾರ್ತಿಕ್. ಹುಲಿ ಕಾರ್ತಿಕ್ಕಿಗೆ ಎಷ್ಟು ಸಿಕ್ಕಿದೆ? ಬಡ ಹುಡುಗ ಆಗಿರೋದ್ರಿಂದ ಜಾಸ್ತಿ ಹಣನೇ ಸಿಗಬೇಕಾಗಿತ್ತು, ಜೀವನ ಸೆಟ್ಲ್ ಆಗಬೇಕು ಅನ್ನೋದು ತುಂಬ ಜನರ ನಿರೀಕ್ಷೆ ಆಗಿತ್ತು. ಸೊ ಅದೇ ರೀತಿಯಾಗಿ ಈ ಬಾರಿ ಗಿಚ್ಚಿಗಿಲಿಗಿಲಿ ಸೀಸನ್ 3 ವಿನ್ ಆದಂಥ ಹುಲಿ ಕಾರ್ತಿಕ್ಕಿಗೆ ಸಿಕ್ಕಿದ್ದು 10 ಲಕ್ಷ ಮೌಲ್ಯದ ಚಿನ್ನದ ಬೆಲ್ಟು. ಸೊ 10 ಲಕ್ಷ ಮೌಲ್ಯದ ಚಿನ್ನದ ಬೆಲ್ಟು ಹುಲಿ ಕಾರ್ತಿಕ್ಕಿಗೆ ಇಲ್ಲಿ ಬಹುಮಾನವಾಗಿ ದೊರೆತಿದೆ. ಈ ಸಂದರ್ಭದಲ್ಲಿ ಹುಲಿ ಕಾರ್ತಿಕ್ ಭಾವುಕ ಕೂಡ ಆಗಿದ್ದಾರೆ. ನಾನಿವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣನೇ ನನ್ನ ತಾಯಿ ನನಗೆ ಕೊಟ್ಟಂಥ ಫ್ರೀಡಮ್ ಅನ್ನೋದನ್ನು ಹೇಳಿದ್ದಾರೆ. ಎಲ್ಲೋ ಶಿವಮೊಗ್ಗದ ತೀರ್ಥಹಳ್ಳಿಯ ಚಿಕ್ಕ ಹಳ್ಳಿಯಲ್ಲಿ ಬೆಳೆದಂಥ ಹುಲಿ ಕಾರ್ತಿಕ್ ಇವತ್ತು ಇಡೀ ಕರ್ನಾಟಕದ ಜನತೆಗೆ ಗುರುತಿಸುವಂಥ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಸಿನಿಮಾಗಳಿಂದಲೂ ಕೂಡ ಆಫರ್ಗಳು ಬರ್ತಾ ಇದೆ. ಅದಲ್ಲದೆ ಇದೀಗ ಗಿಚ್ಚಿಗಿಲಿಗಿಲಿ ಸೀಸನ್ 3 ವಿನ್ನರ್ ಅನ್ನುವಂಥ ಪಟ್ಟ ಬೇರೆ ಸಿಕ್ಕಿದೆ ಮತ್ತು 10 ಲಕ್ಷ ಮೌಲ್ಯದ ಬೆಲೆ ಬಾಳುವಂಥ ವಸ್ತು ಕೂಡ ಗಿಫ್ಟ್ ಆಗಿ ಸಿಕ್ಕಿದೆ. ಇದು ಹುಲಿ ಕಾರ್ತಿಕ್ಕಿಗೆ ಇಲ್ಲದಂಥ ಸಂತೋಷವನ್ನು ತಂದೊಡ್ಡಿದೆ. ವೇದಿಕೆ ಮೇಲೆ ಕರೆದು ಅನೌನ್ಸ್ ಮಾಡಿ ಅವರಿಗೆ ಹಣವನ್ನು ಕೊಡುವಾಗ ಅವರ ಕಣ್ಣಲ್ಲಿ ನೀರು ತುಂಬಿತ್ತು. ನನ್ನ ತಾಯಿಗೆ ಇದಕ್ಕೆಲ್ಲ ಕಾರಣ, ನಾನಿವತ್ತು ಏನೇ ಆಗಿದ್ರೂ ಅದಕ್ಕೆ ನನ್ನ ತಾಯಿಗೆ ಕಾರಣ ಅನ್ನೋದನ್ನು ಹೇಳಿ ಅತ್ತಿದ್ರು ಕಾರ್ತಿಕ್. ಕಾರ್ತಿಕ್ಕಿಗೆ ಈ ಬಾರಿಯ ಟೈಟಲ್ ವಿನ್ನರ್ ಅನ್ನುವಂಥ ಪಟ್ಟ ಕೊಟ್ಟಿರೋದು ಖುಷಿ ತರಿಸಿದೆ. ಇನ್ನೂ ಒಂದು ಖುಷಿಯ ವಿಚಾರ ಏನು ಅಂದರೆ, ಇನ್ನೇನು ಬಿಗ್ ಬಾಸ್ ಸೀಸನ್ 11 ಪ್ರಾರಂಭ ಆಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 11ಕ್ಕೆ ಕಾರ್ತಿಕ್ ಬರ್ತಾರೆ ಅಂತ. ಕಳೆದ ಬಾರಿ ತುಕಾಲಿ ಸಂತೋಷ್ ಬಂದಿದ್ರು, ಈ ಬಾರಿ ಹುಲಿ ಕಾರ್ತಿಕ್ ಬರ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಎಸ್, ಇದರ ಜೊತೆಗೆ
ಎರಡನೇ ವಿನ್ನರ್ ಯಾರು ಅಂತ ಎಲ್ಲ ನಿರೀಕ್ಷೆನ ಇಟ್ಕೊಂಡಿದ್ರು. ಚಂದ್ರಪ್ರಭಾ ಕೂಡ ಇದ್ದಿದ್ದರಿಂದ ತೀವ್ರ ಪೈಪೋಟಿ ಇತ್ತು. ಸೊ ಹಾಗಾಗಿ ಈ ಬಾರಿಯ ವಿನ್ನರ್ ಯಾರು ಆಗ್ತಾರೆ, ಎರಡನೇ ವಿನ್ನರ್ ಯಾರಾಗ್ತಾರೆ, ರನ್ನರ್ ಅಪ್ ಯಾರು ಆಗ್ತಾರೆ ಅನ್ನುವಂಥ ಕುತೂಹಲಗಳ ನಡುವೆ ಇದೀಗ ತುಕಾಲಿ ಸಂತೋಷ್ ವೈಫು ಮಾನಸ ಸಂತೋಷ್ಗೆ ಎರಡನೇ ಪಟ್ಟ ಬಂದಿದೆ. ಗಿಚ್ಚಿ ಗಿಲಿ ಗಿಲಿ ಸೀಸನ್ 3ಯಲ್ಲಿ ಮಾನಸ ಸಿಕ್ಕಾಬಟ್ಟೆ ಓಡಾಡ್ತಾ ಇದ್ರು, ಹೈಪರ್ ಆಕ್ಟಿವ್ ಆಗಿದ್ರು. ಅವರು ಮೂಲತಃ ಕಲಾವಿದರ ಮನೆಯಿಂದ ಬರದೇ ಇದ್ರೂ ಅವರ ಗಂಡನ ಜೊತೆಗೆ ಸೇರಿ ಅವರೂ ಒಬ್ಬ ಕಲಾವಿದೆಗೆ ಆಗಿದ್ರು. ಕೊಟ್ಟಂತೆ ಎಲ್ಲ ಪಾತ್ರವನ್ನು ನಾಟಕದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ಮಾನಸ ಮಾತಾಡಿದ್ರೇ ಕಾಮಿಡಿ ಅಂತ ಅನ್ನಿಸ್ತಾ ಇತ್ತು. ಬಿಗ್ ಬಾಸ್ನಲ್ಲಿ ತುಕಾಲಿ ಸಂತೋಷ್ ಇದ್ದಾಗ ಬಿಗ್ ಬಾಸ್ಗೆ ಮಾನಸ ಬಂದಾಗಲೇ ಇವರೊಬ್ಬ ಕಲಾವಿದೆ ಆಗೇ ಆಗ್ತಾರೆ, ಒಂದೊಳ್ಳೆ ರೀತಿಯಾದಂಥ ಅಭಿನಯ ಮಾಡೇ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದೇ ರೀತಿಯಾಗಿ ಮಾನಸಾಗೆ ಗಿಚ್ಚಿ ಗಿಲಿ 3ಯಿಂದ ಆಫರ್ ಬಂದಾಗ ಸ್ವತಃ ಮಾನಸಾಗೆ ಆಶ್ಚರ್ಯ ಆಗಿತ್ತು. ಸೊ ಇದೀಗ ಮಾನಸ ಗಿಚ್ಚಿ ಗಿಲಿ ಗಿಲಿ ಸೀಸನ್ 2ನ ರನ್ನರ್ ಅಪ್ ಆಗಿದ್ದಾರೆ. ಇವರು ಪಡೆದುಕೊಂಡಂಥ ಬಹುಮಾನದ ಮೊತ್ತ 3 ಲಕ್ಷ ಹಣ ತನ್ನದಾಗಿಸಿಕೊಂಡಿದ್ದಾರೆ ಮಾನಸ. ಇನ್ನೊಂದು ಆಶ್ಚರ್ಯ ಅಂದರೆ ಮಾನಸ ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಾರೆ ಅನ್ನೋದು.